ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಲೇಜ್ ಕುಕಿಂಗ್ ಚಾನಲ್. ಇವತ್ತು ನಾವು ಎಗ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಎಲ್ಲ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದನೇ ಫಸ್ಟು ಒಂದು ಪ್ಯಾನ್ ತೊಗೊಂಡು ಅದರೊಳಗಡೆ ಸ್ವಲ್ಪ ಆಯಿಲು 3 to 4 ಟೀ ಸ್ಪೂನ್ ಆಗೋಷ್ಟು ಆಯಿಲ್ ತೊಗೊಂಡು ಅದು ಹೀಟ್ ಆಗಬೇಕು. ನೋಡ್ರಿ, ಈಗ ನಾವು 6 ರಿಂದ 7 ಮೊಟ್ಟೆ ತೊಗೊಂಡಿದ್ದೀರಿ, 1 ಟೊಮಾಟ, 2 ರಿಂದ 3 ಆಗೋಷ್ಟು ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ರಿಂದ 3 ಹಸಿಮೆಣಸಿನಕಾಯಿ, ಕ್ಯಾಪ್ಸಿಕಮ್ ಒಂದು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ತೊಗೊಂಡಿದ್ದೀರಿ, ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀರಿ, ನೂಡಲ್ಸ್ ಮಸಾಲ ಸ್ವಲ್ಪ ತೊಗೊಂಡಿದ್ದೀರಿ. ಇಷ್ಟೇ. ಮತ್ತು ಕುಕ್ ಮಾಡ್ಕೊಂಡಿರೋ ರೈಸು, ಮಾಡ್ಕೊಂಡಿರೋಂಥ ರೈಸ್ ನಾವು ಅದನ್ನು ಆರಿಸ್ಕೋಬೇಕು. ಅದಕ್ಕೆ ಪ್ಲೇಟ್ ತೆಗೆದ್ಬಿಟ್ಟಿದ್ದೀನಿ ನಾನು, ನೋಡ್ಬೋದು ನೀವೇ. ನೋಡ್ರಿ, ಈಗ ಆಯಿಲ್ ಹೀಟ್ ಆಗಿದೆ, ಅದರೊಳಗಡೆ ಆನಿಯನ್ಸ್ ಹಾಕೊಳ್ಳೋಣ. ಫಸ್ಟ್ ಆನಿಯನ್ಸ್, ಹಸಿಮೆಣಸಿನಕಾಯಿ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಕಲರ್ ಗೋಲ್ಡನ್ ಕಲರು ಬರಬಾರ್ದು, ಹಸಿ ವಾಸನೆ ಹೋಗೋ ತನಕ ಮಾಡ್ಕೊಳ್ಳೋಣ. ಅದು ಕುಕ್ ಆಗೋಷ್ಟರೊಳಗಡೆ ನಮಗೆ ಬೇಕಾಗಿರೋ ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಒಂದು ಬೌಲ್ಗೆ ತೊಗೊಳ್ಳೋಣ. ನೋಡಿರಿ, ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಉಪ್ಪು ತೊಗೋತಿದ್ದೀನಿ. ಚಿಲ್ಲಿ ಪೌಡರು, ನೀವು ಖಾರ ಕಡಿಮೆ ಯೂಸ್ ಮಾಡ್ತೀನಿ ಅಂದರೆ ಕಡಿಮೆ ತೊಗೊಂಡು, ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ, ಸ್ವಲ್ಪ ಖಾರ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಾನು 1 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಖಾರದ ಪುಡಿ. ಇಲ್ಲಿ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ, 1 ಪ್ಯಾಕೆಟ್ ಆಗೋಷ್ಟು ನೂಡಲ್ಸ್ ಮಸಾಲ ತೊಗೊಂಡಿದ್ದೀನಿ, 5 ಪೀಸು. ನೋಡಿ, 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊತಿದ್ದೀನಿ. ಅದನ್ನು ನಾನು ಆನಿಯನ್ಸ್ ಒಳಗಡೆ ಹಾಕೋತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ನಾನು ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ನೀವು ಅಂಗಡಿಯಿಂದ ತೊಗೊಂಡು ಬರೋದಾದರೆ 5 ರೂಪೀಸ್ದಾದರೆ 2 ಪ್ಯಾಕೆಟ್ಸ್ ಹಾಕ್ರಿ, 10 ರೂಪೀಸ್ದಾದರೆ 1 ಪ್ಯಾಕೆಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ. ನೋಡಿ, ನೀವು ನೋಡ್ಬೋದು ಆನಿಯನ್ಸ್ ಕಲರ್ ಚೇಂಜ್ ಆಗಿದೆ. ಈಗ ಅದರೊಳಗಡೆ ನಾನು ಟೊಮಾಟೊ, ಕ್ಯಾಪ್ಸಿಕಮ್ಮು ಹಾಕೋತಾ ಇದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಅದನ್ನು. ನೋಡಿ, ಅದೆಲ್ಲ ಕುಕ್ ಆಗೋಷ್ಟರೊಳಗಡೆ ಇಲ್ಲಿ ನಾವು ಮೊಟ್ಟೆನೆಲ್ಲ ಕುಕ್ ಮಾಡ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ನೋಡಿರಿ, ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ತೊಗೊಂಡಿದ್ದೀನಿ. ಇಲ್ಲಿ ತೊಗೊಂಡಿದ್ದೀರಲ್ಲ, ನಾವು 6 ರಿಂದ 7 ಆಗೋಷ್ಟು ಮೊಟ್ಟೆ, ಈ ಮೊಟ್ಟೆ ತೊಗೊಳ್ಬೇಕು. ನೋಡಿ, ಮೊಟ್ಟೆ ನೀಟಾಗಿ ಒಂದು ಬೌಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಡೈರೆಕ್ಟ್ ಹಂಗೆ ಹೊಡೆದ್ಬಿಟ್ಟು ಹಾಕ್ಬೇಡ್ರಿ. ಚೂರುಗಳೇನಾದರೂ ಬಿದ್ದರೆ ಅದು ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ಈಗ ಎಣ್ಣೆ ಕಾದಿರೋ ಎಣ್ಣೆ ಒಳಗಡೆ ನೋಡಿ ನಾನು ಮೊಟ್ಟೆ ಎಲ್ಲ ಹಾಕ್ಕೊಂಡಿದ್ದೀನಿ. ಫುಲ್ಲು ತೊಗೊಂಡಿದ್ದೀನಿ ಮೊಟ್ಟೆ ನಾನು, ನೋಡ್ಬೋದು ನೀವೇ. ಇದರೊಳಗಡೆ ನಾನು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ಉಪ್ಪು ಹಾಕೊಳ್ಳಿ ಸಾಕು. ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರ ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಖಾರ ಹಾಕೊಳ್ಳಿ. ಮೊಟ್ಟೆಗೆ ಉಪ್ಪು ಖಾರ ಹಿಡೀಲಿ ಅಂತ ಒಂದೇ ಒಂದು ಕಾರಣದಿಂದ ಅಷ್ಟೇ. ನೋಡ್ರಿ ನೀಟಾಗಿ ಈ ಥರ ನಾನು ತೋರಿಸಿದ ರೀತಿ ಫ್ರೈ ಮಾಡಿರುವಂಥದ್ದು ನೋಡಿ. ಈ ಒಂದು ಲೇಯರ್ ಬಂದಿದೆ. ನಾನು ಹೋಟೆಲಲ್ಲೆಲ್ಲ ಹಿಂಗೆ ಮಾಡೋದು ಎಗ್ ರೈಸ್, ನಾನು ಅದೇ ರೀತಿ ತೋರಿಸ್ತಿದ್ದೀನಿ. ನಿಮಗೆ ಬಾಯಿಗೆ ಮೊಟ್ಟೆನೂ ಸಿಗುತ್ತೆ. ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸತಿ ಒಂದು ಲೇಯರ್ ತೆಗ್ದಿದ್ದಾದ್ಮೇಲೆ ಇನ್ನೊಂದು 2 to 3 ಮಿನಿಟ್ಸ್ ಬಿಟ್ಟರೆ ಇನ್ನೂ ಒಂದು ಲೇಯರ್ ಬರುತ್ತೆ. ಅದೇ ಥರ ತೊಗೊಳ್ಬೇಕು ನೋಡಿ ಈ ಥರ. ಬಟ್ ಆದಷ್ಟು ಆಯಿಲ್ ಬಾಯ್ಲ್ ಆದಮೇಲೆ ಹಾಕಿ. ನೋಡಿ ಈ ಥರ ಆಗುತ್ತೆ. ಇದನ್ನೊಂದು ಸ್ವಲ್ಪ ಬೇಳೆ ನೋಡಿ. ಈಗ ಅದು ಮೊಟ್ಟೆ ಸ್ವಲ್ಪ ಬೇರೆಷ್ಟೊಳಗಡೆ ಈಗ ನಾವು ತೊಗೊಂಡಿರೋಂಥ ತರಕಾರಿ ಎಲ್ಲ ಬೆಂದಿದೆ. ಇವಾಗ ಅದರೊಳಗಡೆ ನಾವು ಈ ಎಗ್ ಹಾಕ್ಕೋಬೇಕು. ನೋಡಿ ಇಲ್ಲಿ ಎಗ್ಗು ಕುಕ್ ಆಗಿದೆ. ನೀವೆರಡು ಒಂದೇ ಬೌಲಲ್ಲಿ ಮಾಡ್ಕೊತೀನಿ ಅಂದ್ರೂ ಇದನ್ನು ಸಪ್ರೇಟ್ ತೆಗೆದಿಟ್ಕೊಂಡು ಅದೇ ಪ್ಯಾನ್ ಒಳಗಡೆ ಆಯಿಲ್ ಹಾಕ್ಕೊಂಡು ನೀವು ಒಗ್ಗರಣೆ ಹಾಕ್ಬೋದು. ಇಲ್ಲ ನಾನು ತೋರಿಸಿದ ರೀತಿಯೂ ಮಾಡ್ಕೋಬೋದು. ಬಟ್ ಈ ಥರ ಆದರೆ ಬೇಗ ಆಗುತ್ತೆ ಅಂತ ನೋಡಿ. ಈಗ ಎಗ್ಗು ಕೂಡ ಕುಕ್ ಆಗಿದೆ. ಇದು 70% ಕುಕ್ ಆಗಿದೆ. 70% ಮಾತ್ರ ಕುಕ್ ಮಾಡ್ಕೋಬೇಕು. ನಾನು ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ತೊಗೊಂಡಿರೋಂಥ ಎಗ್ಗೆಲ್ಲ ನಾನು ಇದರೊಳಗಡೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸೆವೆಂಟಿ ಟು 80% ಮಾತ್ರ ಕುಕ್ ಆಗಬೇಕು ಎಗ್ಗು. ನೋಡಿ ಈಗ ಇದರೊಳಗಡೆ ತೊಗೊಂಡು ವೆಜಿಟೇಬಲ್ಸ್ ಒಳಗಡೆ ನೀಟಾಗಿ ಮಿಕ್ಸ್ ಮಾಡ್ತೀವಿ. ನೋಡಿ ಸರ್, ನೋಡಿ ಈಗ ನಾನು ತೊಗೊಂಡಿರೋ ಅಂಥ ಮಸಾಲ ಐಟಮ್ಸು ಫುಲ್ ಆಫ್ ತೊಗೋತೀನಿ. ಇದರಲ್ಲಿ ಇನ್ನು ಆಫ್ ಹಂಗೆ ಇಟ್ಕೋತೀನಿ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ತೀವಿ. ನೋಡಿ ಆಲ್ಮೋಸ್ಟ್ ಅದು 5 to 6 ಮಿನಿಟ್ಸ್ ಆದರೂ ನೀವು ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ನಾನು ರೈಸ್ ಹಾಕ್ಕೋತೀನಿ. ನೋಡಿ ನಾನು ಮೊದಲೇ ಹಾರಿಟ್ಕೊಂಡಿದ್ದೀನಿ ಅಂದರೆ ರೈಸ್. ನೋಡಿ ರೈಸ್ ತೊಗೊಂಡು ಆರಿಸಿ ಇಟ್ಕೊಂಡಿರೋ ಅಂಥ ರೈಸ್. ನಿಮಗೆ ಬೆಳಗ್ಗೆದು ಇಲ್ಲ ಮಧ್ಯಾಹ್ನದ್ದು ಇಲ್ಲ ನೈಟ್ದು ಇದೆ ಅಂದ್ರೂ ಅದಕ್ಕೂ ನಾನು ತೋರಿಸಿದ ರೀತಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಳಿಗೂ ಮಾಡಿಕೊಡಿ, ಮಕ್ಕಳು ತಿಂತಾರೆ.
ಅವರಿಗೂ ತುಂಬ ಇಷ್ಟ ಆಗುತ್ತೆ, ಮತ್ತೆ ಮತ್ತೆ ಕೇಳ್ತಾರೆ ಮಾಡಿಕೊಡಿ ಅಂತ. ನೋಡಿ ಆಲ್ಮೋಸ್ಟ್ ಅಲ್ಲಿ ಗೋಲ್ಡನ್ ಕಲರ್ ಬಂದಿದೆ. ಈಗ ಅದರೊಳಗಡೆ ರೈಸ್ ಹಾಕೋಣ. ನೋಡಿ ನಾನು 4 to 5 ಮೆಂಬರ್ಸ್ಗೆ ಮಾಡ್ತಿದ್ದೀನಿ. ನೋಡಿ ನಾನು ತೊಗೊತಿದ್ದೀನಿ ರೈಸ್. ನೋಡಿ ಈಗ ನಾನು ಆಫ್ ತೊಗೊಂಡಿರೋಂಥ ಮಸಾಲೆನ ಫುಲ್ ರೈಸ್ ಮೇಲೆ ಹಾಕೋತೀನಿ. ನೋಡಿ ಇದರೊಳಗಡೆಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿರೋ ಅಂಥ ಕೊತ್ತಂಬರಿ ಎಲ್ಲ ಫುಲ್ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ನಾನು ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಆಲ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಆಲ್ ಮಿಕ್ಸ್ ಮಾಡಬೇಕಾದ್ರೆ ಎಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ ಆಯಿತು. ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 to 6 ಮಿನಿಟ್ಸ್ ಅದನ್ನು ಬೇಕ್ ಮಾಡ್ಕೊಳ್ಳಿ ಸಾಕು. ಜಾಸ್ತಿನೂ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ರೈಸ್ ಹಾಕ್ಬಿಟ್ಟು ಮಸಾಲೆ ಫುಲ್ ಹಾಕ್ಬಿಟ್ಟು ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡಿ ಸಾಕು. ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ನೋಡಿ ಈಗ ನಾನು ಆಫ್ ಮಾಡ್ಕೊತಿದ್ದೀನಿ. ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದು. ನೋಡಿ ಸೈಡ್ಗೆ ಆನಿಯನ್ ತಗೊಂಡು ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.